ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿರೀಕ್ಷೆಯಂತೆ ಕ್ವಾಡ್ ದೇಶಗಳ ಸಭೆ ಮುಗಿದಿದೆ. ಅಮೆರಿಕ, ಜಪಾನ್, ಭಾರತ, ಆಸ್ಟ್ರೇಲಿಯಾ ನಿರ್ಮಿಸಿಕೊಂಡಿರುವ ಈ ಸಂಘಟನೆಯ ಸಭೆಯಲ್ಲಿ ಮೊದಲ ಬಾರಿಗೆ 4 ದೇಶಗಳ ಅತ್ಯುನ್ನತ ನಾಯಕರು ಭಾಗವಹಿಸಿದ್ದಾರೆ. ಏಷ್ಯಾ ಪೆಸಿಫಿಕ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನು ಈ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಎಲ್ಲ ಅಂದುಕೊಂಡ ಹಾಗೆ ಆದರೆ ಇದು ಭಾರತದ ಸರ್ವತೋಮುಖ ಬೆಳವಣಿಗೆಗೆ ಒಂದು ಅತ್ಯದ್ಭುತವಾದ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಏಷ್ಯಾದಲ್ಲಿ ಚೀನಾಗೆ ಸರಿಸಮಾನವಾಗಿ ಬೆಳೆಯೋದಕ್ಕೆ ಭಾರತಕ್ಕೆ ಬೇಕಾದ ಒಂದಷ್ಟು ದಾರಿಗಳನ್ನ ಈ ಸಭೆ ತೆರೆದುಕೊಡೋ ಸಾಧ್ಯತೆಯೂ ಇರುತ್ತೆ ಮತ್ತು ಚೀನಾ ಅನ್ನೋ ತಂಟೆಕೋರನನ್ನ ಕಟ್ಟಿ ಹಾಕೋದಕ್ಕೆ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಹೀಗಾಗಿ ಸಹಜವಾಗಿ ಈ ಸಭೆ ಚೀನಾದ ಕೆಂಗಣ್ಣಿಗೆ ಗುರಿಯಾಗಿದೆ. ಇನ್ನು ಈ ಬಗ್ಗೆ ರಷ್ಯಾ ಇನ್ನು ಬಹಿರಂಗವಾಗಿ ಏನು ಹೇಳಿಲ್ವಾದರೂ ಅಮೆರಿಕ ಹಾಗೂ ಭಾರತ ಹತ್ತಿರವಾಗ್ತಾ ಇರೋದನ್ನು ನೋಡಿ ಸಹಜವಾಗಿ ಒಂದಷ್ಟು ಹೊಟ್ಟೆ ಉರ್ಕೊಂಡಿರೋ ಸಾಧ್ಯತೆಗಳು ಇರುತ್ತವೆ. ಇನ್ನೊಂದು ಕಡೆ ಬ್ರಿಕ್ಸ್ ಹಾಗೂ ಶಾಂಘೈ ಕೋಆಪರೇಷನ್ಗಳ ಮೂಲಕ ರಷ್ಯಾ ಹಾಗೂ ಚೀನಾಗಳ ಜೊತೆ ಹಾಗೇನೆ ಕ್ವಾಡ್ ಮೂಲಕ ಅಮೆರಿಕದ ಜೊತೆಗೆ ಕೂಡ ಭಾರತ ತನ್ನ ಸಂಬಂಧಗಳನ್ನು ಮುಂದುವರಿಸಬೇಕು. ಎರಡೂ ಕಡೆಗಳಲ್ಲಿ ಭಾರತ ಹೇಗೆ ನಿಭಾಯಿಸುತ್ತೆ, ಮುಂದಿನ ದಿನಗಳಲ್ಲಿ ಯಾವುದಕ್ಕೆ ಹೆಚ್ಚು ಒತ್ತು ಕೊಡುತ್ತೆ ಅನ್ನೋ ಕುತೂಹಲ ಕೂಡ ಇಲ್ಲಿದೆ. ಹಾಗಾದ್ರೆ ಕ್ವಾಡ್ ಸಭೆಯ ಮಹತ್ವದ ಚರ್ಚೆ ಏನು, ಆ ಸಭೆಯಿಂದಾಗಿ ಭಾರತಕ್ಕೆ ಆಗಲಿರೋ ಲಾಭ ಏನು ಮತ್ತು ಚೀನಾದ ಉರಿಗೆ ಕಾರಣಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಸಾಗರ ರಕ್ಷಣೆ ಹಾಗೂ ಏಷ್ಯಾ ಪೆಸಿಫಿಕ್ ಭಾಗಗಳಲ್ಲಿ ಮುಕ್ತ ವಾತಾವರಣ, ಸಹಕಾರ, ಸುರಕ್ಷೆಯ ಉದ್ದೇಶದಿಂದ ಅಮೆರಿಕ, ಜಪಾನ್, ಭಾರತ ಹಾಗೂ ಆಸ್ಟ್ರೇಲಿಯಾ ಕೂಡಿ ಕಟ್ಟಿಕೊಂಡ ಸಂಘಟನೆ ಕ್ವಾಡ್. ಹಾಗೆ ನೋಡಿದರೆ 2007ರಿಂದಲೇ ಇಂಥದ್ದೊಂದು ಕೂಟದ ಅಗತ್ಯದ ಬಗ್ಗೆ ಜಪಾನ್ ಪ್ರಸ್ತಾವನೆಯನ್ನು ಮುಂದಿಟ್ಟಿತ್ತು. ಆದರೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಮೇಲೆ ಚೀನಾ ಹಾಗೂ ಅಮೆರಿಕದ ನಡುವಿನ ವಾಣಿಜ್ಯ ಸಮರ ತಾರಕಕ್ಕೇರಿದ ನಂತರ ಚೀನಾ ತನ್ನ ಹಾರ್ಡ್ವೇರ್ಗಳ ಮೂಲಕ ಅಮೆರಿಕದಲ್ಲಿ ಬೇಹುಗಾರಿಕೆ ನಡೆಸ್ತಾ ಇದೆ ಅನ್ನೋದು ಗೊತ್ತಾದ ನಂತರ ಕ್ವಾಡ್ ರಚನೆಗೆ ಮತ್ತಷ್ಟು ವೇಗ ಸಿಕ್ತು. 2017ರಲ್ಲಿ ಕ್ವಾಡ್ಗೊಂದು ಸ್ಪಷ್ಟ ರೂಪ ಕೊಡಲಾಯಿತು. ಆನಂತರ 4 ದೇಶಗಳ ವಿದೇಶಾಂಗ ಸಚಿವರ ಮಟ್ಟದಲ್ಲಿ ಸಾಕಷ್ಟು ಸಭೆಗಳು ನಡೆದವು. ಈ ಬಾರಿ ಮೊಟ್ಟ ಮೊದಲ ಬಾರಿಗೆ 4 ದೇಶಗಳ ಪ್ರಮುಖ ನಾಯಕರು ವರ್ಚುವಲ್ ಸಭೆ ನಡೆಸಿ ಅತ್ಯಂತ ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಜೋ ಬಿಡೆನ್, ಭಾರತದ ಪ್ರಧಾನಿ ನರೇಂದ್ರ ಮೋದಿ, ಜಪಾನ್ ಪ್ರಧಾನಿ ಯೋಶಿಹಿಡೆ ಸುಗಾ, ಆಸ್ಟ್ರೇಲಿಯಾದ ಪ್ರಧಾನಿ ಸ್ಕಾಟ್ ಮಾರಿಸನ್ ಭಾಗವಹಿಸಿದ ಸಭೆಯಲ್ಲಿ ಪ್ರಮುಖವಾಗಿ ಏಷ್ಯಾ ಪೆಸಿಫಿಕ್ ದೇಶಗಳಿಗೆ ಚೀನಿ ವೈರಾಣುವಿನ ವಿರುದ್ಧ ಲಸಿಕೆಗಳು ಸಿಗೋ ಹಾಗೆ ಮಾಡೋ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಹಾಗೆಯೇ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂತೆ ಕಾರ್ಯಪಡೆ ರಚನೆ ಬಗ್ಗೆ ಮಾತುಕತೆ ನಡೆದಿದೆ. ಇನ್ನು ತಂತ್ರಜ್ಞಾನ ಸೇರಿದ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಚೀನಾದ ಪಾರಮ್ಯವನ್ನು ಕಡಿಮೆ ಮಾಡೋ ನಿಟ್ಟಲ್ಲಿ ಕ್ರಿಟಿಕಲ್ ಅಂಡ್ ಎಮರ್ಜಿಂಗ್ ಟೆಕ್ನಾಲಜಿ ವರ್ಕಿಂಗ್ ಗ್ರೂಪ್ ಅನ್ನು ರಚಿಸುವ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈ ಎಲ್ಲಾ ನಿರ್ಧಾರಗಳು ಕೂಡ ಟಾರ್ಗೆಟ್ ಮಾಡ್ತಾ ಇರೋದು ಚೀನಾನೇ. ಗೆಳೆಯರೆ, ಇಲ್ಲಿ ಏಷ್ಯಾ ಪೆಸಿಫಿಕ್ ಭಾಗದಲ್ಲಿ ಚೀನಾದ ಪ್ರಾಬಲ್ಯ ಹೆಚ್ಚಾಗ್ತಿದೆ ಅನ್ನೋದಕ್ಕಿಂತ ಚೀನಾದ ಕಿರುಕುಳ ಹೆಚ್ಚಾಗ್ತಾ ಹೋಗ್ತಾ ಇದೆ. ಗೆಳೆಯರೆ, ಇಲ್ಲಿ ಪೆಸಿಫಿಕ್ ಸಾಗರ ಹಾಗೂ ಹಿಂದೂ ಮಹಾಸಾಗರ ಸೇರುವ ಪ್ರದೇಶಗಳಲ್ಲಿನ ದೇಶಗಳನ್ನ ಏಷ್ಯಾ ಪೆಸಿಫಿಕ್ ಕಂಟ್ರೀಸ್ ಅಂತ ಕರೆಯಲಾಗುತ್ತೆ. ಭಾರತ, ಬಾಂಗ್ಲಾದೇಶ, ಮ್ಯಾನ್ಮಾರ್, ಭೂತಾನ್, ಕಾಂಬೋಡಿಯಾ, ಲಾವೋಸ್, ಮಲೇಷಿಯಾ, ಮಾಲ್ಡೀವ್ಸ್, ಮಾರ್ಷಲ್ ಐಲ್ಯಾಂಡ್ಸ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಶ್ರೀಲಂಕಾ, ಥೈಲ್ಯಾಂಡ್, ಸಿಂಗಪೂರ್, ಕೊರಿಯಾ, ಜಪಾನ್ ಮುಂತಾದ ದೇಶಗಳು ಹಾಗೂ ಈ ಭಾಗದಲ್ಲಿನ ಚಿಕ್ಕ ಚಿಕ್ಕ ದ್ವೀಪ ರಾಷ್ಟ್ರಗಳು ಇವೆಲ್ಲ ಕೂಡ ಏಷ್ಯಾ ಪೆಸಿಫಿಕ್ ದೇಶಗಳ ಪಟ್ಟಿಗೆ ಸೇರ್ಕೊಳ್ಳುತ್ತವೆ. ರಷ್ಯಾ ಹಾಗೂ ಚೀನಾ ಕೂಡ ಏಷ್ಯಾ ಪೆಸಿಫಿಕ್ ಭಾಗದಲ್ಲೇ ಬರುತ್ತವೆ. ಇಲ್ಲಿ ರಷ್ಯಾದ ಪ್ರಾಬಲ್ಯ ಕಡಿಮೆ ಆದ ನಂತರ ಬಲಿಷ್ಠವಾಗಿ ಬೆಳೆದು ನಿಂತಿದ್ದು ಚೀನಾ. ಅದು ಬರೀ ಬೆಳೆದು ನಿಂತರೆ ಯಾವ ಸಮಸ್ಯೆನೂ ಇಲ್ಲಿ ಆಗ್ತಾ ಇರಲಿಲ್ಲ. ಆದರೆ ಚೀನಾ ಅಕ್ಕಪಕ್ಕದ ಎಲ್ಲ ದೇಶಗಳ ಜೊತೆಗೂ ಸಂಬಂಧವನ್ನು ಕೆಡಿಸಿಕೊಂಡಿದೆ. ಜಪಾನ್, ಭಾರತಗಳು ಚೀನಾದಿಂದ ನೇರ ಸಮಸ್ಯೆಗೆ ಗುರಿಯಾಗಿವೆ. ಭಾರತದ ಲದಾಖ್ನಿಂದ ಹಿಡಿದು ಅರುಣಾಚಲದವರೆಗಿನ ಗಡಿಯುದ್ದಕ್ಕೂ ಚೀನಾ ಆಗಾಗ ಸಮಸ್ಯೆಯನ್ನು ಉಂಟು ಮಾಡ್ತಾ ಇರುತ್ತೆ. ಜಪಾನ್ನ ಸೆನ್ಕಾಕು ದ್ವೀಪಗಳ ವಿಷಯದಲ್ಲಿ ಚೀನಾದ ಕಿರಿಕಿರಿ ಇದೆ. ಇನ್ನು ದಕ್ಷಿಣ ಚೀನಾ ಸಾಗರದ ದೇಶಗಳು ಚೀನಾದ ದಬ್ಬಾಳಿಕೆಗೆ ಗುರಿ ಆಗ್ತಲೇ ಇರುತ್ತವೆ. ಉತ್ತರ ಕೊರಿಯಾನ ಮುಂದೆ ಬಿಟ್ಟು ದಕ್ಷಿಣ ಕೊರಿಯಾಗೆ ಚೀನಾ ಕಾಟ ಕೊಡುತ್ತೆ. ತೈವಾನ್ ವಿಷಯದಲ್ಲಿ ಚೀನಾ ತುಂಬಾ ಅಗ್ರೆಸಿವ್ ಆಗಿದೆ. ಮ್ಯಾನ್ಮಾರ್ನಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ಚೀನಾ ನೆರವು ಕೊಡುತ್ತೆ. ವಿಯೆಟ್ನಾಂ ಜೊತೆಗೆ ಚೀನಾದ ಸಂಬಂಧಗಳು ಚೆನ್ನಾಗಿಲ್ಲ. ಹಾಂಗ್ಕಾಂಗ್ ಅಲ್ಲಿ ಚೀನಾ ಏನು ಮಾಡ್ತಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಫಿಲಿಪೈನ್ಸ್ ಜೊತೆಗೆ ಚೀನಾದ ಸಮಸ್ಯೆ ಇದೆ. ಆಸ್ಟ್ರೇಲಿಯಾ ಹಾಗೂ ಚೀನಾ ವ್ಯಾಪಾರದ ವಿಷಯದಲ್ಲಿ ಕಿತ್ತಾಡಿಕೊಂಡಿವೆ. ಹೀಗೆ ಈ ಭಾಗದಲ್ಲಿ ಯಾರ ಜೊತೆಗೂ ಚೀನಾ ಉತ್ತಮ ಸಂಬಂಧಗಳನ್ನು ಹೊಂದಿಲ್ಲ. ಅಷ್ಟೇ ಅಲ್ಲ, ತನ್ನ ದಬ್ಬಾಳಿಕೆಯನ್ನು ಮುಂದುವರಿಸಿರುವ ಚೀನಾ ಇಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಏಕಸ್ವಾಮ್ಯವನ್ನು ಸಾಧಿಸುವುದಕ್ಕೆ ಹೊರಟಿದೆ. ತನ್ನ ಸಾಲದ ಬಲೆಯಲ್ಲಿ ಬಡ ಹಾಗೂ ಅಭಿವೃದ್ಧಿಶೀಲ ರಾಷ್ಟ್ರಗಳನ್ನು ಕೆಡವಿಕೊಳ್ತಾ ಇದೆ. ನಾನಾ ಕಡೆಗಳಲ್ಲಿ ಸೇನಾ ನೆಲೆಗಳನ್ನು ಸ್ಥಾಪಿಸೋದಕ್ಕೆ ಹೊರಟಿದೆ.
ತಾಂತ್ರಿಕ ಕ್ಷೇತ್ರದಲ್ಲಿ ಏಕಸ್ವಾಮ್ಯವನ್ನು ಸಾಧಿಸ್ತಾ ಇದೆ. ಇದು ಹೀಗೆ ಮುಂದುವರೆದರೆ ವಿಶ್ವಕ್ಕೆ ಚೀನಾ ದೊಡ್ಡ ತಲೆನೋವಾಗಿ ಪರಿಣಮಿಸುವುದರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಚೀನಾನ ಕಟ್ಟಿ ಹಾಕಲೇಬೇಕು. ಏಷ್ಯಾ ಪೆಸಿಫಿಕ್ ದೇಶಗಳು ಮುಕ್ತ ವಾತಾವರಣದಲ್ಲಿ ಯಾರ ವಿಸ್ತರಣಾವಾದದ ಭಯ ಹಾಗೂ ದಬ್ಬಾಳಿಕೆಗಳಿಲ್ಲದೆ ನೆಮ್ಮದಿಯಾಗಿ ಬದುಕೋ ಹಾಗಾಗಬೇಕು. ಈ ಉದ್ದೇಶದಿಂದಲೇ ಜಪಾನ್ನ ಈ ಹಿಂದಿನ ಪ್ರಧಾನಿ ಶಿನ್ಜೋ ಅಬೆ ಕ್ವಾಡ್ ಕನಸನ್ನ ಕಂಡಿದ್ದು ಮತ್ತು ಅದು ರಚನೆಯಾಗಿದ್ದು ಕೂಡ. ಸರಿ, ರಕ್ಷಣೆ, ಸ್ವಾವಲಂಬನೆ ಹಾಗೂ ಸಹಕಾರದ ಉದ್ದೇಶದಿಂದ ರಚನೆಯಾದ ಕ್ವಾಡ್ ಸೇನಾ ಚಟುವಟಿಕೆಗಳು, ರಕ್ಷಣಾ ಮೈತ್ರಿಯ ಕುರಿತಾಗಿ ಮಾತಾಡಬೇಕೇ ಹೊರತು ಅವರಿಗೂ ಕೋವಿಡ್ನ ವ್ಯಾಕ್ಸಿನ್ಗೂ ಏನು ಸಂಬಂಧ? ವಿಷಯ ಇರೋದೇ ಇಲ್ಲಿ. ಇಡೀ ಜಗತ್ತಿಗೆ ವೈರಾಣುವನ್ನು ಹರಡಿದ್ದ ಚೀನಾ ಆರಂಭದಲ್ಲಿ ತನ್ನ ಔಷಧ, ಮಾಸ್ಕು, ವೆಂಟಿಲೇಟರ್ಗಳ ಮೂಲಕ ಜಗತ್ತಿನ ನಾನಾ ದೇಶಗಳಲ್ಲಿ ವ್ಯಾಪಾರವನ್ನು ವಿಸ್ತರಿಸಿಕೊಳ್ತು. ಹಾಗೇನೆ ತನ್ನ ಸಾಫ್ಟ್ ಪವರ್ ಅನ್ನು ಕೂಡ ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತು. ಆದರೆ ಲಸಿಕೆಯ ವಿಷಯಕ್ಕೆ ಬರ್ತಿದ್ದ ಹಾಗೆ ಭಾರತ ಚೀನಾಗಿಂತಲೂ ಮೊದಲೇ ಲಸಿಕೆಯನ್ನು ತಯಾರು ಮಾಡಿ ವಿಶ್ವದ ನಾನಾ ಭಾಗಗಳಿಗೆ ಸರಬರಾಜನ್ನು ಕೂಡ ಮಾಡ್ತು. ವ್ಯಾಕ್ಸಿನ್ ಡಿಪ್ಲೊಮಸಿಯಲ್ಲಿ ಭಾರತ ಚೀನಾಗೆ ಸರಿಯಾದ ಪೆಟ್ಟು ಕೊಡೋ ಮೂಲಕ ಜಗತ್ತಿಗೊಂದು ಭರವಸೆಯನ್ನು ಕೂಡ ಮೂಡಿಸಿತು. ಈಗ ಸಾಕಷ್ಟು ದೇಶಗಳಿಗೆ ಭಾರತದ ಲಸಿಕೆ ಸರಬರಾಜಾಗ್ತಾ ಇದೆ. ಅನೇಕ ಬಡ ದೇಶಗಳಿಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಕೋವ್ಯಾಕ್ಸ್ ಕಾರ್ಯಕ್ರಮದಡಿ ಭಾರತ ಉಚಿತ ಲಸಿಕೆಗಳನ್ನು ಕೊಡ್ತಾ ಇದೆ ಮತ್ತು ಆ ಮೂಲಕ ಇಡೀ ವಿಶ್ವದ ಪ್ರಶಂಸೆಗೆ ಕೂಡ ಪಾತ್ರ ಆಗಿದೆ. ಇನ್ನು ಚೀನಾ ತಾನು ಕೂಡ 63 ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಲಸಿಕೆ ಕೊಡ್ತಿರೋದಾಗಿ ಹೇಳಿಕೊಳ್ತಾ ಇದೆ. ಆದರೂ ಚೀನಾದ ಲಸಿಕೆ ಬಗ್ಗೆ ವಿಶ್ವಕ್ಕೆ ನಂಬಿಕೆ ಬರ್ತಾ ಇಲ್ಲ. ಈ ಅವಕಾಶವನ್ನು ಸದ್ವಿನಿಯೋಗ ಮಾಡಿಕೊಳ್ಳೋದಕ್ಕೆ ಅಮೆರಿಕ, ಭಾರತ, ಜಪಾನ್ ಹಾಗೂ ಆಸ್ಟ್ರೇಲಿಯಾಗಳು ಹೊರಟಿವೆ. ಇಲ್ಲಿ 2020 ವೇಳೆಗೆ 100 ಕೋಟಿ ಡೋಸ್ನಷ್ಟು ಲಸಿಕೆಗಳನ್ನು ಉತ್ಪಾದಿಸಿ ಏಷ್ಯಾ ಪೆಸಿಫಿಕ್ ದೇಶಗಳಿಗೆ ಲಸಿಕೆ ಸರಬರಾಜು ಮಾಡಬೇಕು ಅನ್ನೋದು ಗುರಿ. ಅದಕ್ಕಾಗಿ ಅಮೆರಿಕ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಮೂಲಕ ಭಾರತದ ಬಯಾಲಜಿಕಲ್ ಅನ್ನೋ ಕಂಪನಿಗೆ ಸಾಲವನ್ನು ಕೊಡುತ್ತೆ. ಅದು ಸಾಫ್ಟ್ ಲೋನ್, ಅಂದರೆ ಕಡಿಮೆ ಬಡ್ಡಿ ದರದ ಸಾಕಷ್ಟು ಕಾಲಾವಕಾಶವಿರುವಂಥ ಸಾಲ. ಈ ಕಂಪನಿ ಅಮೆರಿಕದ ಲಸಿಕೆಯನ್ನು ಭಾರತದಲ್ಲಿ ತಯಾರು ಮಾಡಬೇಕು ಮತ್ತು ಅದನ್ನು ಏಷ್ಯಾ ಪೆಸಿಫಿಕ್ ದೇಶಗಳಿಗೆ ಹಂಚಿಕೆ ಮಾಡಬೇಕು. ಯಾರಿಗೆ ಖರೀದಿ ಸಾಮರ್ಥ್ಯ ಇಲ್ಲವೋ ಅಂಥವರಿಗೆ ಉಚಿತವಾಗಿ ಲಸಿಕೆಯನ್ನು ಕೊಡಲಾಗುತ್ತೆ. ಒಟ್ಟು ಲಸಿಕೆಯ ಮೂಲಕ ಇಲ್ಲಿನ ದೇಶಗಳ ಮನಸ್ಸನ್ನು ಗೆಲ್ಲಬೇಕು, ಅವರ ಆರೋಗ್ಯವನ್ನು ಕಾಪಾಡಬೇಕು. ಈ ಕೆಲಸಕ್ಕೆ ಜಪಾನ್ ಕೂಡ ಆರ್ಥಿಕ ಸಹಾಯವನ್ನು ಮಾಡುತ್ತೆ. ಜಪಾನ್ ಭಾರತದ ಸರ್ಕಾರಕ್ಕೆ ಹಣಕಾಸಿನ ನೆರವನ್ನು ಒದಗಿಸಿಕೊಡುತ್ತೆ. ಇನ್ನು ಆಸ್ಟ್ರೇಲಿಯಾ, ಪಾಪ ಅವರಿಂದ ಹೆಚ್ಚಿನದ್ದೇನನ್ನು ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಆಸ್ಟ್ರೇಲಿಯಾ ಆ ಲಸಿಕೆಗಳನ್ನು ತನ್ನ ಸುತ್ತಮುತ್ತಲಿನ ದ್ವೀಪಗಳಿಗೆ ತಲುಪಿಸುವ ಕೆಲಸ ಮಾಡುತ್ತೆ ಮತ್ತು ಅವರಿಗೆ ಲಸಿಕೆ ಸಂಗ್ರಹಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡುತ್ತೆ. ಇದು ಲಸಿಕೆಯ ವಿಷಯದಲ್ಲಿ ಕ್ವಾಡ್ ಹಮ್ಮಿಕೊಂಡಿರುವ ಕಾರ್ಯಕ್ರಮ. ಆ ಮೂಲಕ ಚೀನಾದ ಲಸಿಕೆ ಡಿಪ್ಲೊಮಸಿಯನ್ನು ಬ್ರೇಕ್ ಮಾಡೋ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಇನ್ನು ಎರಡನೇದಾಗಿ ಹವಾಮಾನ ಬದಲಾವಣೆಯ ವಿಷಯ. ಅದು ಅಮೆರಿಕದ ಅಧ್ಯಕ್ಷ ಬಿಡೆನ್ ಅವರ ಬಹುನಿರೀಕ್ಷಿತ ಕಾರ್ಯಕ್ರಮ. ಅದನ್ನು ಇಲ್ಲಿ ಸೇರಿಸಲಾಗಿದೆ. ಆ ಮೂಲಕ ಗ್ಲೋಬಲ್ ವಾರ್ಮಿಂಗ್ ವಿರುದ್ಧ ಈ 4 ದೇಶಗಳು ಕೆಲಸ ಮಾಡುತ್ತವೆ. ಇನ್ನು ಮೂರನೆಯದ್ದು ಟೆಕ್ ವರ್ಕಿಂಗ್ ಗ್ರೂಪ್. ಇವತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಚೀನಾ ಸಾಕಷ್ಟು ಮುಂದಿದೆ. ನಾವು ಬಳಕೆ ಮಾಡೋ ಮೊಬೈಲ್ಗಳಿಂದ ಹಿಡಿದು ಕಂಪ್ಯೂಟರ್ ಚಿಪ್ ವರೆಗೆ ಪ್ರತಿಯೊಂದನ್ನು ಚೀನಾ ಸರಬರಾಜು ಮಾಡುತ್ತೆ. ಜಗತ್ತಿನ ನಾನಾ ದೇಶಗಳ ಕಂಪನಿಗಳು ಚೀನಾದಲ್ಲಿ ಕಾರ್ಖಾನೆಯನ್ನು ತೆರೆದಿವೆ. ಚೀನಾ ಜಗತ್ತಿನ ಎಲ್ಲ ದೇಶಗಳಿಗೂ ತನ್ನ ಮಾರುಕಟ್ಟೆಯನ್ನು ವಿಸ್ತರಿಸಿದೆ. ಈ ವ್ಯಾಪಾರ ಏಕಸ್ವಾಮ್ಯವನ್ನು ಮುರಿಬೇಕು, ಅದರಲ್ಲೂ ಮುಖ್ಯವಾಗಿ ತಾಂತ್ರಿಕ ಕ್ಷೇತ್ರದಲ್ಲಿ. ಅದಕ್ಕಾಗಿ ಮುಂದೆ ಕ್ವಾಡ್ ಕ್ರಿಟಿಕಲ್ ಅಂಡ್ ಎಮರ್ಜಿಂಗ್ ಟೆಕ್ನಾಲಜಿ ವರ್ಕಿಂಗ್ ಗ್ರೂಪ್ ಅನ್ನು ರಚನೆ ಮಾಡಿಕೊಳ್ಳುತ್ತೆ. ಅಲ್ಲಿ 4 ದೇಶಗಳು ಒಟ್ಟಾಗಿ ತಾಂತ್ರಿಕ ಅನ್ವೇಷಣೆಗಳನ್ನು ಹಾಗೂ ತಯಾರಿಕೆಯನ್ನು ಮಾಡುವ ಸಾಧ್ಯತೆ ಕೂಡ ಇರುತ್ತೆ. ಅದರಲ್ಲೂ ಮದರ್ ಬೋರ್ಡ್, ಚಿಪ್, ಸೆಮಿ ಕಂಡಕ್ಟರ್ ಮುಂತಾದ ಕ್ಷೇತ್ರಗಳಲ್ಲಿ ಚೀನಾದ ಪ್ರಾಬಲ್ಯವನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನಗಳು ನಡೆಯುತ್ತವೆ. ಇನ್ನು ರೇರ್ ಅರ್ತ್ ಕಾಂಪೋನೆಂಟ್ಸ್ ಕ್ಷೇತ್ರದಲ್ಲಿ ಚೀನಾದ ಪ್ರಾಬಲ್ಯವನ್ನು ಕಡಿಮೆ ಮಾಡುವ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಚೀನಾದಿಂದಲೇ ತರಿಸಿಕೊಳ್ಳಬೇಕು ಅನ್ನೋ ಥರದ ಕಚ್ಚಾ ಪದಾರ್ಥಗಳೇನಿವೆ ಅವುಗಳಿಗೆ ಪರ್ಯಾಯವನ್ನು ಹುಡುಕೋ ಬಗ್ಗೆ ಮಾತುಕತೆಯಲ್ಲಿ ನಡೆದಿದೆ. ಉದಾಹರಣೆಗೆ ಇವತ್ತು ಭಾರತ ಔಷಧ ಕ್ಷೇತ್ರದಲ್ಲಿ ಜಗತ್ತಿನ ಅತಿದೊಡ್ಡ ತಯಾರಿಕಾ ಹಾಗೂ ಸರಬರಾಜುದಾರ ದೇಶ. ಆದರೆ ನಮಗೆ ಔಷಧಿಗಳ ತಯಾರಿಕೆಗೆ ಬೇಕಾದ ಬಹುತೇಕ ಕಚ್ಚಾ ಪದಾರ್ಥಗಳು ಬರುವುದು ಚೀನಾದಿಂದ. ಇಂಥ ಅನಿವಾರ್ಯ ಅವಲಂಬನೆಗಳಿಂದ ಮುಕ್ತರಾಗೋ ಬಗ್ಗೆ ಕ್ವಾಡ್ ಸಭೆಯಲ್ಲಿ ಚರ್ಚಿಸಲಾಗಿದೆ. ಇನ್ನು ಅಮೆರಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ ಜಪಾನ್ ಹಣಕಾಸಿನ ನೆರವನ್ನು ಕೊಟ್ಟರೆ ಭಾರತ ತಯಾರಿಕಾ ದೇಶವಾಗಿ ಹೊರಹೊಮ್ಮಬೇಕು. ಇದರ ಜೊತೆಗೆ ಈ ಕ್ವಾಡ್ ಕೂಟದಲ್ಲಿ ಏಷ್ಯಾ ಪೆಸಿಫಿಕ್ ದೇಶಗಳ ಭಾಗವಹಿಸುವಿಕೆಯನ್ನು ಕೂಡ ಪ್ರೋತ್ಸಾಹಿಸುವ ಕೆಲಸ ಮಾಡುವ ಮೂಲಕ ಚೀನಾದ ವಿರುದ್ಧ ಒಂದು ಬಲಿಷ್ಠ ಕೂಟವನ್ನು ಇಲ್ಲಿ ಕಟ್ಕೋಬೇಕು. ಮೊನ್ನೆ ನಡೆದ ಚರ್ಚೆಗಳ ಸಾರಾಂಶ ಇದು. ಗೆಳೆಯರೆ, ಇದು ಸಾಧ್ಯವಾಗೋದೇ ಆದರೆ
ಭಾರತಕ್ಕೊಂದು ಅತ್ಯದ್ಭುತ ಅವಕಾಶ ಒದಗಿ ಬಂದ ಹಾಗಾಗುತ್ತೆ. ಇಲ್ಲಿ ಒಂದಷ್ಟು ತಯಾರಿಕಾ ಘಟಕಗಳು ಸ್ಥಾಪನೆಯಾಗಿ ಉದ್ಯೋಗ ಸೃಷ್ಟಿಗೆ ಅವಕಾಶ ಆಗುತ್ತೆ ಮತ್ತು ಏಷ್ಯಾದ ಬಲಿಷ್ಠ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮೋದಕ್ಕೆ ಕೂಡ ಇದು ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿಕೊಡುತ್ತೆ. ಮುಂದೆ ಈ 4 ದೇಶಗಳ ನಡುವೆ ರಕ್ಷಣಾ ತಂತ್ರಜ್ಞಾನ, ರಕ್ಷಣಾ ಸಾಮಗ್ರಿಗಳ ತಯಾರಿ, ಬಾಹ್ಯಾಕಾಶ ವಿಜ್ಞಾನ ಸೇರಿದ ಹಾಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಜಂಟಿ ಸಾಧನೆಗಳಿಗೆ ಕೂಡ ಅವಕಾಶ ಒದಗಿ ಬರುತ್ತೆ. ಈ ಕೂಟ ಹೀಗೆ ಮುಂದುವರೆದರೆ ಚೀನಾದ ಬಲಿಷ್ಠ ಪ್ರತಿಸ್ಪರ್ಧಿಯಾಗಿ ಎಲ್ಲ ರಂಗಗಳಲ್ಲೂ ಭಾರತ ಬೆಳೆಯೋದಕ್ಕೆ ಸಾಧ್ಯತೆ ಇರುತ್ತೆ. ಜಾಗತಿಕ ಮಟ್ಟದಲ್ಲಿ ಜಾಗತಿಕ ನಾಯಕತ್ವವನ್ನು ವಹಿಸಿಕೊಳ್ಳಬಲ್ಲ ದೇಶಗಳ ಪಟ್ಟಿಗೆ ಭಾರತ ಸೇರುತ್ತೆ. ಭಾರತದ ಆರ್ಥಿಕ ಮಟ್ಟ ಸುಧಾರಣೆಯಾಗುತ್ತೆ. ಸಾಗರ ಮೂಲದ ವ್ಯಾಪಾರಗಳು ಹಾಗೂ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಕೂಡ ಇದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಹೀಗೆಲ್ಲ ಆಗಬೇಕು ಅಂದ್ರೆ ಭಾರತ ಮತ್ತೆ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಬೇಕು. ನಮ್ಮ ಮುಂದಿರೋ ಅತಿ ದೊಡ್ಡ ಸವಾಲೇ ಅದು ತಾನೆ. ಗೆಳೆಯರೇ, ಇದು ಕ್ವಾಡ್ ಸಭೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಯಥಾ ಪ್ರಕಾರ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.